ಈಗ ಒಂದು ಅಲ್ಲಿ ಏನಾಗ್ತದೆ, ಎಲ್ಲ ಇವರವೇ ಎಲ್ಲ ಬೇನಾಮಿ ಆಸ್ತಿಗಳು ಯಾರ್ಯಾರು ಇದ್ದಾವೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಯಾರ್ಯಾರ ಹೆಸರಲ್ಲಿ ಯಾರ್ಯಾರ ಆಸ್ತಿಗಳಿರ್ತವೆ. ಈ ಆಸ್ತಿಗಳನ್ನೆಲ್ಲ ಇವತ್ತು ರಿಯಲ್ ಎಸ್ಟೇಟು ಮತ್ತು ಈ ಥರ ಒಂದು ಏನು ನಮ್ಮಲ್ಲಿ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸರಿಯಲ್ಲ. ಈಗಾಗಲೇ ಸಿರಾ ಭಾಗದಲ್ಲಿ ಮಾಡಬೇಕು ಅಂತ ಹೊರಟಿದ್ರು. ಯಾಕೆ ಅಂದರೆ ಬೆಳಗಾಮಿಂದ ಬರ್ತಕ್ಕಂಥವ್ರಿಗೆ, ಆ ಭಾಗದಿಂದ ಬರ್ತಕ್ಕಂಥವ್ರಿಗೆ, ಮಧ್ಯ ಕರ್ನಾಟಕದವ್ರಿಗೆ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿನಲ್ಲಿ ಆ ಭಾಗದಲ್ಲಿ ಮಾಡಿದ್ರೆ ನೆಲಮಂಗಲದಿಂದ ಆ ಕಡೆ ಸೂಕ್ತ ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಕೂಡ ಇದೆ. ಖಂಡಿತ ಆ ಭಾಗದಲ್ಲಿ ಎಲ್ಲರೂ ಕೂಡ ಎಲ್ಲಿ ಬರಡು ಭೂಮಿ ಇದೆ ಅದನ್ನು ಗುರುತಿಸಿ ಅಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ನಾನು ಒತ್ತಾಯ ಮಾಡ್ತೇನೆ. ಇದೆ ನೋ 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 ಈಗ ಹಿಂದೆ ಇದೇ ಥರ ಒಂದು ಮೈಸೂರು ಚಲೋ ಪಾದಯಾತ್ರೆನೂ ಕೂಡ ನೀವು ನೋಡಿದ್ದೀರಿ. ಆ ಸಂದರ್ಭದಲ್ಲೂ ಕೂಡ ಪ್ರಾರಂಭದಲ್ಲಿ ಈ ಥರ ಏನಾಗ್ತದೆ, ಒಂದು ಸಭೆ ಮಾಡೋವಂಥ ಸಂದರ್ಭದಲ್ಲಿ ಯಾರೋ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ ಬಿ ಜೆ ಪಿ ಸ್ನೇಹಿತರಿಗೆ, ಅವರು ಅವಾಗ ಸಡನ್ನಾಗಿ ಘೋಷಣೆ ಮಾಡಿದ್ದಾರೆ. ಇದನ್ನು ಮತ್ತೆ ಮುಂದೆ ಎಲ್ಲ ಎರಡೂ ಪಕ್ಷದ ವರಿಷ್ಠರು ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ತೀರ್ಮಾನ ತಗೋತಾರೆ. ಹಿಂದೆ ಇದು ಕೂಡ ಆಗಿತ್ತು. ನಾವು ಮೈಸೂರಿಗೆ ಪಾದಯಾತ್ರೆ ಹೋದಂಥ ಸಂದರ್ಭದಲ್ಲೂ ಕೂಡ ಪ್ರಾರಂಭದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಮೂಡ್ತು. ಆದರೆ ಮತ್ತೆ ಸರಿಯಾಗಿ ಎಲ್ಲರೂ ಕೂಡ ಒಟ್ಟಿಗೆ ಮಾಡಲಿಲ್ವೇ? ಇದು ಕೂಡ ಹಂಗೆ ಆಗ್ತದೆ. ಅದರಲ್ಲೇನು ತಾರತಮ್ಯ ಇಲ್ಲ, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಅದನ್ನು ದಯಮಾಡಿ ಯಾರು ಕೂಡ ಭಿನ್ನಾಭಿಪ್ರಾಯ ಅಂತ ಅನ್ಕೋಬಾರ್ದು ಅಂತ ವಿನಂತಿ ಮಾಡ್ತೇನೆ. ಈಗ ಎರಡೂ ಪಕ್ಷದವರು ಕೂತ್ಕೊಂಡು, ಸನ್ಮಾನ್ಯ ಕುಮಾರಸ್ವಾಮಿಯವರು ಮತ್ತು ಬಿ ಜೆ ಪಿಯ ನಾಯಕರು ಎಲ್ಲರೂ ಕೂಡ ಕೂತ್ಕೊಂಡು ಏನು ನಿರ್ಣಯ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೇವೆ. ನಮ್ಮದು ಇದು ಮೊದಲೇ ಪ್ರಾರಂಭ ಆಗಿತ್ತು ಸರ್, ಮೊದಲೇ ಪ್ರಾರಂಭ ಆಗಿತ್ತು. ಈಗ